ವೇಗದ ಜೀವನದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರಿಗೂ ದೊಡ್ಡ ಸವಾಲಾಗಿದೆ. ತೂಕ ಇಳಿಸಿಕೊಳ್ಳುವುದಕ್ಕೆ ಉತ್ಸಾಹದಿಂದ ಓಟವನ್ನ ಪ್ರಾರಂಭಿಸಿದ ನಂತರ ಕೆಲವೇ ದಿನಗಳಲ್ಲಿ ತೀವ್ರ ಆಯಾಸ ಮತ್ತು ಸ್ನಾಯು ನೋವು ಉಂಟಾಗುತ್ತೆ. ಅಂಥವರಿಗೆ ಜೆಫಿಂಗ್ ಎಂಬ ಹೊಸ ವ್ಯಾಯಾಮ ಈಗ ಜಗತ್ತಿನಾದ್ಯಂತ ಟ್ರೆಂಡಿಂಗ್ ಆಗಿದೆ. ಇದು ಕೇವಲ ಓಟವಲ್ಲ, ಕೇವಲ ನಡಿಗೆಯೂ ಅಲ್ಲ. ಈ ಎರಡನ್ನೂ ಸಂಯೋಜಿಸುವ ಅದ್ಭುತ ಫಿಟ್ನೆಸ್ ಸೂತ್ರ, ಅದ್ಭುತ ಮಂತ್ರ. ಒಲಿಂಪಿಕ್ ರನ್ನರ್ ಜೆಫ್ ಗ್ಯಾಲೋವೆ ಜನಪ್ರಿಯಗೊಳಿಸಿದ ಈ ಸೂತ್ರಕ್ಕೆ ಅವರದ್ದೇ ಹೆಸರನ್ನ ಇಡಲಾಗಿದೆ. ತಮ್ಮ 80ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದ ಗ್ಯಾಲೋವೆ ಫಿಟ್ನೆಸ್ ಜಗತ್ತಿಗೆ ನೀಡಿದ ಶ್ರೇಷ್ಠ ಕೊಡುಗೆ ಇದಾಗಿದೆ. ನಿರ್ದಿಷ್ಟ ಸಮಯದವರೆಗೆ ರನ್ನಿಂಗ್ ಮೂಲಕ ದೇಹದ ಸಹಿಷ್ಣುತೆ ಹೆಚ್ಚಿಸುವುದು ಸೂತ್ರದ ಮುಖ್ಯ ಉದ್ದೇಶ. ನಂತರ ಸ್ವಲ್ಪ ಸಮಯದವರೆಗೆ ವೇಗವಾಗಿ ನಡೆಯುವ, ತೂಕ ಇಳಿಸಿಕೊಳ್ಳಲು ಉತ್ಸಾಹದಿಂದ ಓಡಲು ಪ್ರಾರಂಭಿಸಿದ ನಂತರ ಕೆಲವೇ ದಿನಗಳಲ್ಲಿ ದಣಿವು, ಸ್ನಾಯು ನೋವು ಅನುಭವ ಹೊಂದುವವರಿಗೆ ಜೆಫಿಂಗ್ ಎಂಬ ವಿಧಾನ ಈಗ ಜಗತ್ತಿನಾದ್ಯಂತ ಟ್ರೆಂಡಿಂಗ್ ಆಗಿದೆ. ಅದರ ಪ್ರಯೋಜನವನ್ನ ಲಕ್ಷಾಂತರ ಮಂದಿ ಪಡೆದುಕೊಳ್ಳುತ್ತಿದ್ದಾರೆ. 30-30 ಮ್ಯಾಜಿಕ್ ಫಾರ್ಮುಲಾ ಗೊತ್ತಾ? ಜೆಫಿಂಗ್ನ ಮುಖ್ಯ ಉದ್ದೇಶ ಒಂದು ನಿರ್ದಿಷ್ಟ ಅವಧಿಗೆ ರನ್ನಿಂಗ್ ಮಾಡುವ ಮೂಲಕ ದೇಹದ ತ್ರಾಣವನ್ನ ಹೆಚ್ಚಿಸೋದು. ನಂತರ ಸ್ವಲ್ಪ ಸಮಯದವರೆಗೆ ಚುರುಕಾದ ನಡಿಗೆ. ಜೆಫಿಂಗ್ನಲ್ಲಿ ಅತ್ಯಂತ ಜನಪ್ರಿಯ ಸೂತ್ರವೆಂದರೆ 30-30 ಸೂತ್ರ. ಅಂದ್ರೆ 30 ಸೆಕೆಂಡ್ಗಳ ಕಾಲ ಓಡುವುದು, ನಂತರ 30 ಸೆಕೆಂಡ್ಗಳ ಕಾಲ ಬಿರುಸು ನಡಿಗೆ. ಇದರಿಂದ ಸ್ನಾಯುಗಳು ಸಂಪೂರ್ಣ ದಣಿದ ಮೊದಲು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತವೆ. ಇದರಿಂದ ಸಾಮಾನ್ಯವಾಗಿ ಓಡುವುದಕ್ಕಿಂತ ಹೆಚ್ಚು ದೂರ ಓಡಲು ಅನುವು ಮಾಡಿಕೊಡುತ್ತೆ. ಪ್ರತಿಯೊಬ್ಬರೂ ಇದರ ಪ್ರಯೋಜನ ಪಡೆಯಲಿ ಎಂಬುದು ಬೆಂಗಳೂರು ಮೆಟ್ರೋ ಆಶಯ. ಹೊಸ ವಿಷಯಕ್ಕೊಂದು, ಹೊಸ ಆವಿಷ್ಕಾರಕ್ಕೊಂದು, ಹೊಸ ಮೆಸೇಜ್ಗೊಂದು ನಿಮ್ಮ ವಿಶ್ ಇರಲಿ. ಥ್ಯಾಂಕ್ ಯು.